ಶಿವಾಜಿ ಜಯಂತಿ ಜೊತೆಗೆ ಪ್ರಸಕ್ತ ವರ್ಷ ವಿಶೇಷವಾಗಿ ಸೇವಾಲಾಲ್ ಜಯಂತಿ ಆಚರಣೆ. ಪ್ರತಿ ವರ್ಷದಂತೆ ಈ ವರ್ಷ ಶಿವಾಜಿ ಜಯಂತಿ ನಡೆಯಲಿದೆ. ಪ್ರಸಕ್ತ ವರ್ಷ ವಿಶೇಷವಾಗಿ ಸೇವಾಲಾಲ್ ಶ್ರೀರಾಮ ಸಹಸ್ರಾರ್ಜುನ ವಾಲ್ಮೀಕಿ ಚೆನ್ನಮ್ಮ ಪಾಂಡುರಾಗ ಮೂರ್ತಿ ಭವ್ಯ ಮೆರವಣಿಗೆ ನಡೆಯಲಿದೆ. ಅಂಗಾಹಗ ದಾನ ಮಾಡಿದ ನಾರಾಯಣ ಹೊನ್ನಾಳ ಯಲ್ಲಪ್ಪ ಕಾಂಬ್ಳೆಕರ ಭಾವಚಿತ್ರ ಮೆರವಣಿಗೆ ಕೂಡ ನಡೆಯಲಿದೆ ಎಂದು ರಾಜು ಖಾನಪ್ಪನವರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಅನಿಲ ಅಬ್ಬಿಗೇರಿ, ಅಜ್ಜಣ್ಣ ಮಲ್ಲಾಡದ, ಕಿಸನ್ ಮೇರವಾಡೆ, ಮಹೇಶ್ ರೋಕಡೆ, ಕೃಷ್ಣಪ್ಪ ಲಮಾಣಿ, ಪರಮೇಶ್ ನಾಯಕ, ಯಲ್ಲಪ್ಪ ಕಾಂಬ್ಳೇಕರ, ರಾಜು ಗದ್ದಿ, ಸುನೀಲ ಮುಳ್ಳಾಳ, ತುಕಾರಾಂ ಲಮಾಣಿ, ವಿಶಾಲ್ ಗೋಕಾವಿ ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಈ ಒಂದು ಪತ್ರಿಕಾಗೋಷ್ಠಿಗೆ ಮೊಟ್ಟ ಮೊದಲನೆಯದಾಗಿ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂಥ ಶಿವರಾಮಕೃಷ್ಣ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ರಾಜು ಖಾನಪ್ಪನವರು ಹಾಗೂ ಮಹೇಶಣ್ಣ ರೋಕಡೆಯವರು ಹಾಗೂ ಅಜ್ಜನ ಮಲ್ಲಾಡದವರು ಇದ್ದಾರೆ. ಮತ್ತು ಈ ವರ್ಷದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವದ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಧ್ಯಕ್ಷರಾದಂಥ ಪರಮೇಶ್ ನಾಯಕ್ ಅವರು ಇದ್ದಾರೆ. ಹಾಗೂ ಗೌರವ ಅಧ್ಯಕ್ಷರಾದಂಥ ವಿರೂಪಾಕ್ಷಪ್ಪ ಹೆಬ್ಬಳ್ಳಿಯವರು ಹಾಗೂ ಅನಿಲ್ ಅಬ್ಬಿಗೇರಿಯವರು, ಕಿಶನ್ ಮೇರೋಡಿಯವರು, ರಾಜು ಮುದೋಳವರು ಹಾಗೂ ಸತೀಶ್ ಕುಂಬಾರ್ ಅವರು ಮತ್ತು ರಾಜು ಅವರು, ರಾಜು ಗದ್ದಿಯವರು ಮತ್ತು ಕುಮಾರ್ ನಡಿಗೇರಿ, ಕಿರಣ್ ಹಿರೇಮಠ. ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಂತ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಜೊತೆಗೆ ಈ ವರ್ಷ ವಿಶೇಷವಾಗಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದೊಳಗೆ ಮೂರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಮೆರವಣಿಗೆ ಜೊತೆಗೆ ಒಂದು ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಮೆರವಣಿಗೆ ಇರುತ್ತದೆ. ಜೊತೆಗೆ 17 ಅಡಿಯ ಶ್ರೀರಾಮನ ಮೂರ್ತಿಯು ಈ ಮೆರವಣಿಗೆಯಲ್ಲಿ ಇರುತ್ತದೆ. ನಂತರ ಸಹಸ್ರಾರ್ಜುನ ಮೂರ್ತಿಯೂ ಇರುತ್ತದೆ ಮತ್ತು ಮಹರ್ಷಿ ವಾಲ್ಮೀಕಿಯವರ ಮೂರ್ತಿಯೂ ಇರುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮವರ ಮೂರ್ತಿ ಮತ್ತು ಪಾಂಡುರಂಗ ವಿಠ್ಠಲವರ ಮೂರ್ತಿಯೂ ಈ ಒಂದು ಕಾರ್ಯಕ್ರಮದೊಳಗೆ ನಾವು ಪ್ರತಿ ವರ್ಷ ಯಾವ ರೀತಿ ಕಾರ್ಯಕ್ರಮ ಮಾಡ್ಕೊತ ಬಂದೈತೆ ಅದರ ಜೊತೆಗೆ ವಿಶೇಷವಾಗಿ ಕೇವಲ ಒಂದು ಫೋಟೋ ಇಡಲಾರ್ದ ನಮ್ಮ ಮೂರ್ತಿ ಜೊತೆಗೇನ ಮೆರವಣಿಗೆ ಒಳಗೆ ಭವ್ಯ ಮೆರವಣಿಗೆ ಒಳಗೆ ಇವೆಲ್ಲ ಮೂರ್ತಿಗಳನ್ನು ಪಾಲ್ಗೊಳ್ಳುತ್ತವೆ. ಜೊತೆಗೆ ವಿಶೇಷವಾಗಿ ಕೇವಲ ಯಾವುದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಥವಾ ನಮ್ಮ ಹಿಂದೂ ಪರ ಸಂಘಟನೆಗೆ ಹೋರಾಟ ಮಾಡಿದವರ ಮೂರ್ತಿ ಜೊತೆಗೆ ಮೂರ್ತಿಗಳ ಜೊತೆಗೆ ಹೆಂಗೆ ನಾವು ಮೂರ್ತಿಗಳನ್ನ ಈ ಒಂದು ಕಾರ್ಯಕ್ರಮದೊಳಗೆ ಮೆರವಣಿಗೆ ಮಾಡುತ್ತದೆ, ಹಂಗೆ ವಿಶೇಷವಾಗಿ ನಮ್ಮ ಗದಗಿನ ಮಹನೀಯರಾದಂಥ ಒಂದಿಬ್ಬರು ಅಂಗಾಂಗ ದಾನವನ್ನು ಮಾಡಿದಂಥ ನಾರಾಯಣ್ ಹೊನ್ನಾಳ್ ಅವರು ಮತ್ತು ಯಲ್ಲಪ್ಪ ಹಸೋಜಿರಾವ್ ಕಂಬ್ಳೇಕರ್ ಎನ್ನುವಂಥ ಮಹನೀಯರ ಭಾವಚಿತ್ರವನ್ನು ಈ ವರ್ಷ ಮೆರವಣಿಗೆ ಒಳಗೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಯಂತ್ಯೋತ್ಸವ ಫೆಬ್ರವರಿ 19ರಂದು ಬಹಳಷ್ಟು ಅದ್ದೂರಿಯಿಂದ ಏನು ಈ ಕಳೆದ 10 ವರ್ಷದಿಂದ ನಡೀತಾ ಬರ್ತಿರ್ತಕ್ಕಂಥ ಈ ಜಯಂತಿ ಈ ಸಾರಿನೂ ಕೂಡ ವಿಶೇಷವಾಗಿ ಅದರೊಂದಿಗೆ ಸಂತ ಸೇವಾಲಾಲರ ಜಯಂತಿಯನ್ನು ಕೂಡ ಸೇರಿಸಿಕೊಂಡು ಎರಡೂ ಜಯಂತಿಯನ್ನು ಮಾಡುವಂಥ ನಿಶ್ಚಯವನ್ನು ಮಾಡಿರ್ತಕ್ಕಂಥ ಈ ಶಿವಾಜಿ ಜಯಂತಿಯ ಕಮಿಟಿಯ ಅಧ್ಯಕ್ಷರಾದ ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ರಾಜು ಖಾನಪ್ಪನವರು ಮತ್ತು ಈ ವರ್ಷದ ಶಿವಾಜಿ ಜಯಂತಿ ಅಧ್ಯಕ್ಷರಾದ ಪರಮೇಶ್ ನಾಯಕ್ ಅವರು, ಜಗದೀಶ್ ಪೂಜಾರವರು, ರಾಜು ಮುದೋಳವರು ಮತ್ತು ಅಜ್ಜಣ್ಣ ಮಲ್ಲಾಡದವರು, ನಮ್ಮ ಗೌರವ ಅಧ್ಯಕ್ಷರು ಕಿಶನ್ ಮೇರಡರು ಎಲ್ಲರೂ ಕೂಡ ಏನು ಈ ಕಳೆದ 10 ವರ್ಷದಿಂದ ವಿಜೃಂಭಣೆಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ, ಅದೇ ರೀತಿ ಈ ಸಾರಿನೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ವಿಶೇಷತೆಗಳಿಂದ ಈಗ ನಮ್ಮ ಜಗದೀಶ್ ಪೂಜಾರವರು ಹೇಳಿದ ಪ್ರಕಾರ ಭಾಳಷ್ಟು ಎಲ್ಲ ಮಹಾನ್ ಪುರುಷರ ಮತ್ತು ಇವ್ರಿಗೆ ಮೂರ್ತಿಗಳನ್ನು ಮೆರವಣಿಗೆ ಒಳಗೆ
ಬಹಳಷ್ಟು ದೊಡ್ಡ ದಾರ್ಶನಿಕರೇನಾದರೆ ಎಲ್ಲ ದಾರ್ಶನಿಕರನ್ನು ನೆನೆಯುವಂಥ ಕೆಲಸ ಈ ಶಿವಾಜಿ ಜಯಂತಿ ಒಳಗೆ ನಾವು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಈ ಸಾರಿ ನಮ್ಮ ಶಿವಾಜಿ ಜಯಂತಿಯಲ್ಲಿ ಏನು ಪ್ರತಿ ವರ್ಷ ರಾಚೋಟೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಾರ್ಯಕ್ರಮ ಮುನ್ಸಿಪಲ್ ಗ್ರೌಂಡಿನಲ್ಲಿ ಏನು ಸಭಾ ಕಾರ್ಯಕ್ರಮ ಆಗೋದೇನೈತಿ ಅದು ಕೂಡ ಈ ಸಾರಿ ಭಾಳ ವಿಶೇಷ. ಅಂದ್ರೆ ಪ್ರತಿ ವರ್ಷವೂ ನಾವು ಕೂಡ ಒಂದು ವಿಶೇಷವಾಗಿ ಮೆರವಣಿಗೆಗಿಂತ ಹೆಚ್ಚು ಏನು ಶಿವಾಜಿ ಮಹಾರಾಜರ ಜಯಂತಿಯ ಚರಿತ್ರೆಯನ್ನು ಹೇಳಬೇಕು. ಶಿವಾಜಿ ಮಹಾರಾಜ ಜಯಂತಿಯನ್ನು ಒಳಗೆ ಶಿವಾಜಿ ಮಹಾರಾಜರು ಈ ಹಿಂದೂ ಸಮಾಜಕ್ಕೆ ಏನು ಮಾಡಿಕೊಟ್ರು, ಇದು ಹಿಂದೂ ಸಮಾಜ ಉಳಿಲಿಕ್ಕೆ ಎಷ್ಟು ಮಹತ್ವಾಕಾಂಕ್ಷೆ ಅವರು ಅಂತ ಅನ್ನುವಂಥ ತಿಳಿಸುವಂಥ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತೇಳಿ ಈ 5 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾಯಿದ್ವಿ. ಇದ್ರ ಕೂಡ ಈ ಸಾರಿ ಸಂತ ಸೇವಾಲಾಲರು ಕೂಡ ಅದರದ್ದು ಭಾಳ ವಿಶೇಷ ಒಂದು ಐತಿ. ಅದಕ್ಕೆ ಈ ಭವ್ಯ ಮೆರವಣಿಗೆ ಮೂಲಕ ಏನು ಮುನ್ಸಿಪಲ್ ಗ್ರೌಂಡಿಗೆ ಬರ್ತೈತಿ, ಬಂದಾದಮೇಲೆ 399ನೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮತ್ತು 287ನೇ ಸಂತ ಸೇವಾಲಾಲರ ಜಯಂತಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ಗದಗದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಈ ವರ್ಷ ಏನು ನಮಗೆ ದಿಕ್ಸೂಚಿ ಭಾಷಣವನ್ನು ನೀಡಲು ಬರ್ತಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು, ಇವರು ಶ್ರೀ ಶಂಕರಲಿಂಗ ಗುರುಪೀಠ ಕೆಸರಟ್ಟಿ ವಿಜಯಪುರ ಜಿಲ್ಲೆಯದವರು. ಅದ್ರ ಕೂಡ ಇನ್ನೂ ವಿಶೇಷವಾಗಿ ಯುವಕರ ಮನವನ್ನು ಸೆಳೀತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯ್ ಅವರು ಕೂಡ ಈ ವೇದಿಕೆಯೊಳಗೆ ನಮ್ಗೆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಮತ್ತು ಸಂತ ಸೇವಾಲಾಲರ ಕುರಿತು ಭಾಳಷ್ಟು ಆಕರ್ಷಕವಾಗಿ ಮಾತನಾಡ್ತಕ್ಕಂಥ ಬಾಳಿಕಾಯ್ ಅವರು ಕೂಡ ಆ ವೇದಿಕೆಯೊಳಗೆ ನಮ್ಮನ್ನು ದಿಕ್ಸೂಚಿ ಭಾಷಕರಾಗಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಆ ವೇದಿಕೆಯೊಳಗೆ ಎಲ್ಲ ಸಮಾಜದ ಮುಖಂಡರು ಮತ್ತು ಈ ಸಾರಿಯ ಸೇವಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳು, ನಗರದ ಗಣ್ಯರು ಎಲ್ಲರೂ ಕೂಡ ಆ ವೇದಿಕೆಯೊಳಗೆ ಬಂದು ಮತ್ತು ವಿಶೇಷವಾಗಿ ಗದಗ ಬೆಟಗೇರಿಯ ಹಿಂದೂ ಸಮಾಜ ಬಾಂಧವರಿಗೆ ಮತ್ತು ಸಾಕಷ್ಟು ಗದಗ ಜಿಲ್ಲೆಯಾದಂಥ ಹಿಂದೂ ಸಮಾಜ ಬಾಂಧವರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಏನು ವೇದಿಕೆಯ ಕಾರ್ಯಕ್ರಮ, ಏನು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ನಾವು ಇವತ್ತು ಭಾಳಷ್ಟು ಏನು ಅನುಭವವುಳ್ಳವರ ಕಡೆಯಿಂದ ಆ ಜೀವನ ಚರಿತ್ರೆಯನ್ನು ಆ ವೇದಿಕೆಯೊಳಗೆ ಉಣಬಡಿಸುವುದರಿಂದ ಎಲ್ಲ ಜನರು ಕೂಡ ಮೆರವಣಿಗೆಯೊಳಗೆ ಪಾಲ್ಗೊಂಡು ಮತ್ತು ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಬಾಂಧವರು ತಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಶಿವಾಜಿ ಜಯಂತಿಯರ ಅಧ್ಯಕ್ಷರ ಒಂದು ಅಪ್ಪಣೆಯಂತೆ ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಹಿಂದೂ ಸಮಾಜ ಬಾಂಧವರ ವತಿಯಿಂದ ಎಲ್ಲರಿಗೂ ವಿನಂತಿಸಿ ಮುಂದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ರಾಜು ಖಾನಾಪುರ ನಡೆಸಬೇಕಂತ ಅವ್ರು ಹೇಳಿ. ಎಲ್ಲರಿಗೂ ಮುಂಚಿತವಾಗಿಯೇ ಶ್ರೀ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಬಂಧುಗಳೇ, ತಮಗೆಲ್ಲ ಈಗಾಗಲೇ ಗದಗ ಜಿಲ್ಲೆ ಒಳಗೆ ವಿಶೇಷವಾಗಿ ಹಿಂದೂ ಯುವಕರಿಗೆ ಸ್ಫೂರ್ತಿ ನೀಡುವಂಥ ಮತ್ತು ಹಿಂದೂ ಸಂಘಟನೆಗೆ ಒಂದು ಶಕ್ತಿ ತುಂಬುವಂಥ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯೊಂದಿಗೆ ಒಬ್ಬ ಸಂತ ಸೇವಾಲಾಲ್ ಮಹಾರಾಜರನ್ನು ಸೇರಿಸ್ಕೊಂಡು ಇವತ್ತು ಹೋರಾಟ ಮತ್ತು ಭಕ್ತಿಯನ್ನು ಕೂಡಿಸಿಕೊಂಡು ಸಮಾಜಕ್ಕೆ ಕ್ರಾಂತಿನೂ ಬೇಕು ಭಕ್ತಿನೂ ಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಎರಡೂ ಮಹಾಪುರುಷರ ಜಯಂತಿಯನ್ನು ನಾವು ಬರುವ 19ನೇ ತಾರೀಕರಂದು ಗದಗ ನಗರದ ರಾಚೋಟೇಶ್ವರ ದೇವಸ್ಥಾನದಿಂದ, ಅಂದರೆ ಒಕ್ಕಲಗಿರಿ ಓಣಿಯಲ್ಲಿರುವ ರಾಚೋಟೇಶ್ವರ ದೇವಸ್ಥಾನದಿಂದ ಅವತ್ತು ಬೆಳಗ್ಗೆ 10 ಗಂಟೆಯಿಂದ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದರ ಜೊತೆನೇ ಈ ಒಂದು ಮೆರವಣಿಗೆ ಉದ್ದಕ್ಕೂ ಕೂಡ ಸಾರ್ವಜನಿಕರಿಂದ ಬಂದಂಥ ಎಲ್ಲ ಹಿಂದೂ ಬಾಂಧವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಆ ಹಂತದೊಳಗೆ ಈ ವರ್ಷ ಪ್ರಾರಂಭದಲ್ಲಿ ನಮ್ಮ ಏನು ಮೆರವಣಿಗೆ ಪ್ರಾರಂಭ ಆಗುತ್ತೋ ಅಲ್ಲಿ 3ನೇ ನಂಬರ್ ಶಾಲೆಯ ಹತ್ತಿರ ಇಡುವಂಥ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮತ್ತು ಸಂತ ಸೇವಾಲಾಲ್ ಮಹಾರಾಜ ಜಯಂತಿ ಅಧ್ಯಕ್ಷರಾದಂಥ ಪರಮೇಶ್ ನಾಯಕ್ ಅವರು ಕೂಡ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಹಾಗೂ ಶ್ರೀ ಸಂತ ಸೇವಾಲಾಲರ ಜಯಂತಿಯ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದರು ಹಾಗೂ ನಮ್ಮ ಎಲ್ಲ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ನಾನು ಸ್ವಾಗತ ಕೋರುತ್ತಾ, ಈ 2026ನೇ ಸಾಲಿನ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಅದರ ಜೊತೆಯೂ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು, ಅಂದರೆ ನಮ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಫೆಬ್ರವರಿ 1739ರಲ್ಲಿ ಅವರ ಜನನ ಆಯಿತು. ಅವರು ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಇರಲಿಲ್ಲ, ಅಂದರೆ
ಇಡೀ ನಮ್ಮ ಅಖಂಡ ಭಾರತ ದೇಶ ಸಲುವಾಗಿ ನಮ್ಮ ಹಿಂದುತ್ವ ಸಲುವಾಗಿ ಅವರ ಹೋರಾಟ, ಅವರ ಚಿಂತನೆ, ಅವರ ಧರ್ಮ ಜಾಗೃತಿ ಅನ್ನು ಇಡೀ ನಮ್ಮ ಭಾರತದಲ್ಲಿ ಅವರು ಹೆಚ್ಚೆಚ್ಚು ಪ್ರಚಾರ ಮಾಡಿ ಸಮಾಜಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡಿದರು. ಅವರ ಜಯಂತಿ ಕೂಡ ನಾವು ಈ ಬರುವ 2026ನೇ ನಾಳೆ ಫೆಬ್ರವರಿ 19ಕ್ಕೆ ನಾವು ಎಲ್ಲರೂ ಅದ್ದೂರಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಶ್ರೀ ಸಂತ ಸೇವಾಲಾಲ್ ಜಯಂತಿಯನ್ನು ಮಾಡ್ತಾಯಿದ್ದೇವೆ. ಹಾಗೂ ಗದಗಿನ ಎಲ್ಲ ನಮ್ಮ ಹಿಂದೂ ಬಾಂಧವರು, ಗದಗ ಬಟಗೇರಿ ಹಾಗೂ ಗದಗ ಜಿಲ್ಲೆಯ ಎಲ್ಲರೂ ಈ ಜಯಂತಿಯಲ್ಲಿ ಭಾಗವಹಿಸಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ श्री संत सेवालाल महाराजर नजी आपण हिंदू सम्राट छत्रपती शिवाजी महाराजर जयंती ईज फेब्रुवारी 19 आपण गदग जिल्हार सेज अखंड काही आपण बंजारा समाजच्या आपण सेज समाजर सेज युवकರು आपण संतर साधू संतर आणि कोण आपण पूजारी महाराजರು सेज आपण ಹೆಚ್ಚಿನ ಜನಸಂಖ್ಯೆ आपण ಸಭಾರ 19ನೇ ತಾರೀಕಿಗೆ काही ಈ आपण ಮೆರವಣಿಗೆ ಈ ಮೆರವಣಿಗೆ ಬೆಳಗ್ಗೆ 10 ಗಂಟೆ ಸಾಯಂಕಾಲ 6 ಗಂಟೆ ಮಟ್ಟ वो मुगिगतो सांज वेदिके कार्यक्रम घन मुख्य गतो वेदिके कार्यक्रम आपण छत्रपती शिवाजी महाराजर आपण संत श्री सेवालाल महाराजर वो जीवन चरित्र काय और ಬಗ್ಗೆ सेज सविस्तारವಾಗಿ केवळाच वेदिके कार्यक्रम आहे ना और कला में आपण सेज आपण बंजारा समाज सेज आपण नाय कारवारी डाव हिरियर आपण सेज प्रमुख कुणकुंच आपण संघ संस्थेवाळ सेज वो जयंती कार्यक्रम मेरवणीगे विथ आपण समाज काही वेदिके कार्यक्रम वेदिके कार्यक्रम ಹೆಚ್ಚಿನ ಜನಸಂಖ್ಯೆ आपण भळान यशस्वी करून मार्ग विनंतीचा जय सेवालाल.